ಕಿಷ್ಕಿಂಧೆ ಎಂಬ ಸುಂದರ ವಾನರ ರಾಜ್ಯ ನಭೋಮಂಡಲವನ್ನು ಮುಟ್ಟುವಂತಹ ದೊಡ್ಡ ದೊಡ್ಡ ಮರಗಳಿಂದ ಆವರಿಸಲ್ಪಟ್ಟಿತ್ತು. ಇಲ್ಲಿ ವಾನರ ರಾಜ ವಾಲಿ ತನ್ನ ಸೌಂದರ್ಯ, ಬುದ್ಧಿ ಮತ್ತು ಶಕ್ತಿಯಿಂದ ಪ್ರಸಿದ್ಧನಾಗಿದ್ದ. ವಾಲಿ ಅಶಕ್ತನಲ್ಲ, ಅವನಿಗೆ ದೇವೇಂದ್ರನ ಆಶೀರ್ವಾದ ಇತ್ತು. ಅವನ ಎದುರು ಯಾರು ಹೋರಾಡಿದರೂ ಅವರ ಶಕ್ತಿಯ ಅರ್ಧ ಭಾಗ ಅವನಿಗೆ ಸೇರುತ್ತಿತ್ತು. ಈ ಕಾರಣದಿಂದ ಅವನ ವಿರುದ್ಧ ಯಾರು ಹೋರಾಡಲು ಧೈರ್ಯ ಮಾಡುತ್ತಿರಲಿಲ್ಲ. ಒಂದು ದಿನ ಒಂದು ಮಾಯಾವಿ ರಾಕ್ಷಸ ವಾಲಿಯ ರಾಜ್ಯಕ್ಕೆ ಬಂದು ಅವನನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿ ಕ್ರೋಧಗೊಂಡು ಆ ರಾಕ್ಷಸನನ್ನು ಹಿಂಬಾಲಿಸುತ್ತಾ ದಟ್ಟ ಕಾನನದೊಳಗೆ ನುಗ್ಗಿದ. ಸುಗ್ರೀವ ಸಹ ತನ್ನ ಅಣ್ಣನ ಜೊತೆ ಹೋದ. ಆದರೆ ರಾಕ್ಷಸನು ಒಂದು ಕಂದರದೊಳಗೆ ಓಡಿಹೋದನು. ವಾಲಿ ಸುಗ್ರೀವನಿಗೆ ಹೇಳಿದ, ನಾನು ಒಳಗೆ ಹೋಗುತ್ತಿದ್ದೇನೆ. ನನ್ನ ಮರಣವಾದರೆ ನೀನು ಕಿಷ್ಕಿಂಧೆಯ ರಾಜನಾಗು. ಆದರೆ ನಾನು ಬಂದರೆ ನನ್ನ ರಾಜ್ಯವನ್ನು ಕಾಯ್ದುಕೊಳ್ಳು. ಅವನ ಮಾತುಗಳು ಧೈರ್ಯ ತುಂಬಿದರೂ ಸುಗ್ರೀವನಿಗೆ ಎಲ್ಲಿ ಹಾನಿಯಾಗುತ್ತದೋ ಎಂಬ ಭಯವಿತ್ತು. ವಾಲಿ ಒಳಗೆ ಹೋದನು. ದಿನಗಳು ಕಳೆಯುತ್ತಿದ್ದಂತೆ ಕಂದರದ ಒಳಗಿನಿಂದ ರಕ್ತ ಹರಿಯಿತು. ಸುಗ್ರೀವನ ಮನಸ್ಸು ಆಘಾತಗೊಂಡಿತು. ಅಯ್ಯೋ, ಅಣ್ಣ ಸತ್ತನು ಎಂದು ಭಾವಿಸಿದ ಸುಗ್ರೀವ ಕಂದರದ ಬಾಯನ್ನು ದೊಡ್ಡ ಬಂಡೆಯಿಂದ ಮುಚ್ಚಿಬಿಟ್ಟನು ಮತ್ತು ಕಿಷ್ಕಿಂಧೆಗೆ ಹಿಂದಿರುಗಿದ. ಅಲ್ಲಿ ಆತನನ್ನು ಹೊಸ ರಾಜನಾಗಿ ಘೋಷಿಸಲಾಯಿತು. ಆದರೆ ವಾಸ್ತವದಲ್ಲಿ ವಾಲಿ ಸತ್ತಿರಲಿಲ್ಲ. ಆತ ರಾಕ್ಷಸನನ್ನು ಹತ್ಯೆ ಮಾಡಿ ಹಿಂಬಾಲಿಸಿದಾಗ ಬಾಗಿಲು ಮುಚ್ಚಿದಂತಾಯಿತು. ಬಹುದಿನಗಳ ಬಳಿಕ ಆತ ಕಷ್ಟಪಟ್ಟು ಹೊರಬಂದು ಕಿಷ್ಕಿಂಧೆಗೆ ಮರಳಿದ. ಆಗ ಅವನು ನೋಡಿದ್ದು ಸುಗ್ರೀವನು ಸಿಂಹಾಸನದಲ್ಲಿ ಕೂರಿರುವ ದೃಶ್ಯ. ವಾಲಿ ಕೋಪದಿಂದ ಗದ್ದಲಿಸಿ, ಸುಗ್ರೀವ, ನನ್ನ ಸಾವು ಖಚಿತ ಎಂದು ನೀನು ರಾಜ್ಯವನ್ನು ದೋಚಿಕೊಂಡೆಯಾ? ನನ್ನ ಹೆಂಡತಿ ರೂಮಾವನ್ನು ಸಹ ನಿನ್ನವಳನ್ನಾಗಿ ಮಾಡಿಕೊಳ್ಳಲಾಯಿತೆ? ಸುಗ್ರೀವ ಅಂಜಿದ. ಅಣ್ಣ, ನಾನು ಭಯದಿಂದ ಕಂದರವನ್ನು ಮುಚ್ಚಿದ. ನಾನು ನಿನ್ನ ಮರಣ ಎಂದುಕೊಂಡೆ. ಆದರೆ ವಾಲಿ ಸುಲಭವಾಗಿ ಕ್ಷಮಿಸಬಹುದಾದವನಲ್ಲ. ಕ್ರೋಧಗೊಂಡು ಸುಗ್ರೀವನನ್ನು ರಾಜ್ಯದಿಂದ ತಳ್ಳಿಹಾಕಿದನು ಮತ್ತು ಅವನ ಹೆಂಡತಿ ರೂಮಾವನ್ನು ತನ್ನದಾಗಿ ಮಾಡಿಕೊಂಡನು. ಸುಗ್ರೀವನು ಪರಿತಪಿಸುತ್ತಾ ಋಷ್ಯಮುಖ ಪರ್ವತಕ್ಕೆ ಓಡಿ ಅಲ್ಲಿರುವ ವಾನರ ಸೇನಾಪತಿ ಹನುಮಂತನ ಜೊತೆ ಆಶ್ರಯ ಪಡೆದ. ಅದೇ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣರು ಅರಣ್ಯದಲ್ಲಿ ಸೀತಾಮಾತೆಯನ್ನು ಹುಡುಕುತ್ತಾ ಅಲೆಯುತ್ತಿದ್ದರು. ಸುಗ್ರೀವ ರಾಮನ ಬಳಿಗೆ ಬಂದು ತನ್ನ ದುಃಖವನ್ನು ಹೇಳಿದ. ರಾಮನು ಸುಗ್ರೀವನಿಗೆ ಆಶ್ವಾಸನೆ ನೀಡಿದನು, ನಾನು ನಿನ್ನ ಸಹಾಯ ಮಾಡುತ್ತೇನೆ. ನೀನು ವಾಲಿಯ ವಿರುದ್ಧ ಹೋರಾಡು, ನಾನವನನ್ನು ಕೊಲ್ಲುತ್ತೇನೆ. ಸುಗ್ರೀವನು ಮೊದಲನೇ ಬಾರಿ ಹೋರಾಡಿದಾಗ ವಾಲಿ ಅವನನ್ನು ಸುಲಭವಾಗಿ ಸೋಲಿಸಿದ. ಆಗ ರಾಮನು ಸುಗ್ರೀವನಿಗೆ ಒಂದು ಮಲ್ಗೆ ಮಾಲೆ ಕೊಟ್ಟು, ಈ ಬಾರಿ ನೀನು ಇದನ್ನು ಧರಿಸು, ನಾನು ದೂರದಿಂದ ವಾಲಿಯ ಮೇಲೆ ಬಾಣ ಹಾರಿಸುತ್ತೇನೆ ಎಂದು ತಿಳಿಸಿದ. ನಂತರ ಮತ್ತೊಮ್ಮೆ ವಾಲಿ ಮತ್ತು ಸುಗ್ರೀವ ಹೋರಾಟಕ್ಕೆ ಇಳಿದರು. ಈ ಬಾರಿ ಸುಗ್ರೀವನು ಗುರುತಿಸಲು ಸಾಧ್ಯವಾಯಿತು. ರಾಮನು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಒಂದು ಬಾಣವನ್ನು ಹಾರಿಸಿದ. ವಾಲಿ ನೆಲಕ್ಕೆ ಬಿದ್ದು ನರಳಿದ. ಅವನು ತನ್ನ ಕೊನೆಯ ಕ್ಷಣಗಳಲ್ಲಿ ರಾಮನನ್ನು ಪ್ರಶ್ನಿಸಿದ, ರಾಮ, ನೀನು ನನ್ನನ್ನು ನೇರವಾಗಿ ಯುದ್ಧದಲ್ಲಿ ಸೋಲಿಸಬಹುದು, ಆದರೆ ಮರದ ಹಿಂದೆ ನಿಂತು ಯಾಕೆ ಹಂತುಕನಂತೆ ಹತ್ಯೆ ಮಾಡಿದೆ? ರಾಮನು ಉತ್ತರಿಸಿದ, ನೀನು ಅಧರ್ಮ ಮಾಡಿದ್ದೀಯ. ನೀನು ನಿನ್ನ ಸೋದರನ ಪತ್ನಿಯನ್ನು ಅಪಹರಿಸಿದೆಯಾ? ನಿನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡೆಯಾ? ನಿನ್ನ ಪುಣ್ಯ ನಿಮಿತ್ತ ನಿನ್ನನ್ನು ಯುದ್ಧದಲ್ಲಿ ಎದುರಿಸಲು ಆಗಲಿಲ್ಲ. ಆದ್ದರಿಂದ ನಾನು ಈ ಮಾರ್ಗವನ್ನು ಆರಿಸಿದ್ದೇನೆ. ವಾಲಿ ನೆಲದಲ್ಲಿ ಉಸಿರಾಡುತ್ತಾ ತನ್ನ ತಪ್ಪನ್ನು ಅರಿತುಕೊಂಡ. ರಾಮ, ನೀನು ಧರ್ಮ ಸಮ್ರಾಟ್. ನನ್ನ ಮರಣ ಅನಿವಾರ್ಯ, ಆದರೆ ನನ್ನ ಮಗ ಅಂಗದನನ್ನು ರಕ್ಷಿಸು. ರಾಮನು ವಚನ ಕೊಟ್ಟ. ಅಂಗದನನ್ನ ನೆರಳಿನಂತೆ ಇರುತ್ತಾನೆ. ವಾಲಿ ತನ್ನ ಕೊನೆಯ ಉಸಿರೆಳೆದ. ತೀರ್ಯಮಾನ ವಾಲಿಯ ಮರಣದೊಂದಿಗೆ ಸುಗ್ರೀವ ಮತ್ತೆ ಕಿಷ್ಕಿಂಧೆಯ ರಾಜನಾದ. ಅವನು ವಾಲಿಯ ಮಗ ಅಂಗದನನ್ನು ರಾಜಕುಮಾರನಾಗಿ ಘೋಷಿಸಿ ರಾಮನಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸಲು ವಚನ ನೀಡಿದ. ಇದು ಕೇವಲ ಒಂದು ರಾಜಕೀಯ ಪ್ರಹಸನವಾಗಿರಲಿಲ್ಲ. ಇದು ಧರ್ಮ, ಅಧರ್ಮ, ಪ್ರೀತಿಯು ಹತಾಶೆಗೆ ಪರಿವರ್ತಿತವಾಗುವ ಕ್ಷಣ ಮತ್ತು ಶಕ್ತಿಯ ದೌರ್ಜನ್ಯ ಎಂಬ ಪಾಠವನ್ನು ಕಲಿಸುವ ಕಥೆಯಾಗಿತ್ತು. ವಾಲಿಯ ಕಥೆ ಅಹಂಕಾರ ಮತ್ತು ಅನ್ಯಾಯವಿಲ್ಲದೆ ಪ್ರಭಾವಿ ಶಕ್ತಿಯನ್ನು ಬಳಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಸಾರಾಂಶ: ಅಹಂಕಾರ ಹಾಗೂ ಅನ್ಯಾಯ ಕೊನೆಯಂತೆ ಮರಣವನ್ನೇ ತರುತ್ತವೆ.